ಓಕೆ ಗುರು, ಎಲ್ರಿಗೂ ನಮಸ್ಕಾರ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಸೈನ್ ತೀಟಾ ಹೆಂಗೆ ಬಂತು, ಸೈನ್ ಅಂದರೆ ಏನು, ವಾಟ್ ಎಕ್ಸಾಕ್ಟ್ಲಿ ಸೈನ್ ತೀಟಾ, ಹೌ ಸೈನ್ ತೀಟಾ ಡಿರೈವ್ಡ್, ಸೊ ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ನೀವು ನೋಡಿಲ್ಲ ಅಂದರೆ ಬೇಸಿಕ್ ಟ್ರಿಗ್ನಾಮೆಟ್ರಿ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಅದೆಲ್ಲ ಸಿಗುತ್ತೆ. ಸೊ ಹೋಗಿ ನೋಡಿಕೊಂಡು ಬಂದು ಈ ವಿಡಿಯೋನ ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಆವಾಗಲೇ ಹೇಳ್ದಂಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಸೈನ್ ತೀಟಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದು ಯಾರು, ಆರ್ಯಭಟ ಅನ್ನೋರು ಕಂಡುಹಿಡಿದಿದ್ದು, ಇಂಡಿಯನ್ ಮ್ಯಾಥಮೆಟಿಷಿಯನ್ನು. ಆಮೇಲೆ ಇದನ್ನು ಯಾವಾಗ ಕಂಡುಹಿಡಿದಾರಪ್ಪ ಅಂದರೆ ಕ್ರಿಸ್ತಶಕ 500ನೇ ಇಸ್ವಿಲಿ. ಗುರು ವಿಪರ್ಯಾಸ ಏನಂದರೆ, ಸೈನ್ ತೀಟಾ ಕಂಡುಹಿಡಿದು ಕಾಸ್ ತೀಟಾ ಕಂಡುಹಿಡಿಯೋದಕ್ಕೆ 300 ವರ್ಷ ಆಯಿತು ಗುರು. ಕ್ರಿಸ್ತಶಕ 800ನೇ ಇಸ್ವಿಲಿ ಕಾಸ್ ತೀಟಾ ಕಂಡುಹಿಡಿದಿದ್ದು ಅಂದರೆ ಸೈನ್ ತೀಟಾ ಕಂಡುಹಿಡಿದಾದ್ಮೇಲೆ 300 ವರ್ಷ ಆದಮೇಲೆ ಕಾಸ್ ತೀಟಾ ಬಂದಿದ್ದು, ಕಾಸ್ ತೀಟಾನ ಇನ್ವೆಂಟ್ ಮಾಡಿದ್ದು. ನೋಡಿ 300 ವರ್ಷ ತಗೊಳ್ತು. ಸೊ ಇವಾಗ ನೋಡೋಣ ಏನು ಕಾಸ್ ಅನ್ನೋದು ಹೆಸರು ಹೆಂಗೆ ಬಂತು, ಕಾಸ್ ಅಂದರೆ ಏನು. ಸೊ ಇದನ್ನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕೇಳಿ, ನೋಡಿಕೊಂಡು ಕೇಳಿ. ಆಲ್ರೆಡಿ ಡಯಾಗ್ರಾಮ್ ಇದೆ ನನ್ನ ಹತ್ರ, ನಾನು ಡಯಾಗ್ರಾಮ್ ಹಾಕ್ಕೊಂಡಿದ್ದೀನಿ. ಡಯಾಗ್ರಾಮ್ ಬರಲಿ, ಓಕೆನಾ. ನೀವು ಇಲ್ಲಿ ನೋಡ್ಬೋದು, ಆಲ್ರೆಡಿ ನಿಮಗೆ ನಿನ್ನೆ ನಾನು ಹೇಳಿದ್ದೀನಿ ನೋಡಿ. ಇದನ್ನು ಎ ಬಿನ ಸೈನ್ ಅಂತ ಕರೀತಾರೆ. ಯಾಕೆ, ಏನು ಅಂತ ಆಲ್ರೆಡಿ ಬೇಸಿಕ್ ಟ್ರಿಗ್ನಾಮೆಟ್ರಿ ಪಾರ್ಟ್ 2 ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಹೋಗಿ ನೋಡ್ಕೊಂಬನ್ನಿ. ವಿಡಿಯೋನ ಇಲ್ಲೇ ಪಸ್ ಮಾಡಿ ನೋಡ್ಕೊಂಬಂದು ಇಲ್ಲಿಂದ ಕಂಟಿನ್ಯೂ ಮಾಡಿ, ಗೊತ್ತಿಲ್ಲ ಅಂದರೆ. ಸೊ ಇದನ್ನು ಸೈನ್ ತೀಟಾ ಸೈನ್ ಅಂತ ಕರೀತಾರೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಕಾಸ್ ಅಂದರೆ ಏನು ಗುರು? COS ಗುರು, ಏನೂ ಇಲ್ಲ ಗುರು. ಕಾಸ್ ಅಂದರೆ ಕೋಸೈನ್ ಅಂತ, ಸಿಂಪಲ್. ಏನು ಗುರು ಕೋಸೈನ್ ಅಂದರೆ? ನೋಡಿ, ನೀವು ಈ ವರ್ಡ್ಗಳನ್ನೆಲ್ಲ ಕೇಳಿದಿರಲ್ವ. ಕೋಆಪರೇಟಿವ್, ಕೋ ವರ್ಕರ್. ಬೇಸಿಕಲಿ ಕೋ ಅನ್ನೋದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಸಹ. ಕೋ ಅಂದರೆ ಬೇಸಿಕಲಿ ಕೋ ಅಂದರೆ ಸಹ ಅಂತ, ಅಂದರೆ ಜೊತೆಗಿರುವಂತಹ ಅಂತ. ಸೈನ್ನ ಜೊತೆಗಿರೋದು ಅಂತ ಅರ್ಥ ಗುರು. ಬೇಸಿಕಲಿ ಕೋಸೈನ್ ಅಂದರೆ ಸೈನ್ನ ಫ್ರೆಂಡ್ ಅಂತ. ನೋಡಿ, ಇದನ್ನು ಆಲ್ರೆಡಿ ಸೈನ್ ಅಂತ ಕರೆದ್ಬಿಟ್ಟಿದ್ದೀವಿ ನಾವು ಅಲ್ವಾ. ಇದೂ ಗೊತ್ತು, ಇದು ಹೈಪಾಟಿನ್ಯೂಸ್. ಇನ್ನು ಮಿಕ್ಕಿರೋ ಒಂದೇ ಒಂದು ಸೈಡ್. ಇದು ಸೈನ್ನ ಜೊತೆಗಿದೆ ನೋಡಿ, ಈ ಸೈಡ್ ಇಲ್ಲ, ಅದ್ರ ಜೊತೆಗೆ ಇದೆ ಇದು. ಅದಕ್ಕೆ ಅದನ್ನು ಕೋಸೈನ್ ಅಂತ ಕರೆದ್ರು. ಸಿಂಪಲ್, ಏನು ಕಾಂಪ್ಲಿಕೇಟ್ ಇಲ್ಲ, ಸಿಂಪಲ್. ಕೋಸೈನ್ ಅಂದರೆ ಸೈನ್ನ ಸಹಪಾಠಿ, ಸೈನ್ನ ಜೊತೆಗಿರ್ತಕ್ಕಂಥವನು ಅಂತ ಅಷ್ಟೇ. ಅದಕ್ಕೆ ಇದನ್ನು ಕೋಸೈನ್ ಅಂತ ಕರೆದ್ರು. ಸಿಂಪಲ್. ಸೊ ಇದನ್ನೇನಂತ ಕರೆದು ಕೋಸೈನ್ ಅಂತ ಕರೆದು. ಇವಾಗ ಅರ್ಥ ಆಯಿತು ಅನ್ಕೊತೀನಿ. ಕೋಸೈನ್ ಅಂತ ಕಾಸ್ ಎಲ್ಲಿಂದ ಬಂತು ಗುರು ಅಂದರೆ, ನೋಡಿ ಶಾರ್ಟ್ ಫಾರ್ಮಾಗಿ ಫಸ್ಟ್ 3 ಲೆಟರ್ಸ್ನ ತಗೊಂಡು ಕಾಸ್ ಅಂತ ಮಾಡಿದ್ರು. COS, ಕಾಸ್ ತೀಟಾ, ಅಷ್ಟೇ, ಸಿಂಪಲ್ ಇದೆ. ಸೊ ಕಾಸ್ ತೀಟಾ ಅಂದರೆ ಬೇಸಿಕಲಿ ಕೋಸೈನ್ ಅಂತ. ಕೋ ಅಂದರೆ ಏನು? ಸೈನ್ನ ಜೊತೆಗಿರುವಂತಹ, ಸೈನ್ನ ಸಹಪಾಠಿ ಅಂತ ಅರ್ಥ ಅಷ್ಟೇ. ಸೈನ್ನ ಜೊತೆಗಿರೋದೆ ಕೋಸೈನ್. ಸೊ ಸಿಂಪಲ್. ಸೊ ಇದಾಯ್ತಾ. ನೆಕ್ಸ್ಟ್ ಇದರಲ್ಲೂ ಕೂಡ ಈಗ ರೇಷಿಯೋಸ್ ನೋಡೋಣ. ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗೆ ರೇಷಿಯೋಸ್ ಏನು ಬರುತ್ತೆ ಅಂತ ನೋಡೋಣ ಇವಾಗ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ನೋಡಿ, ಸೊ ಸೈನ್ ಥೀಟಾದಲ್ಲೂ ನಿಮಗೆ ಹೇಳಿದ್ದೆ, ಸಮ್ ಆ್ಯಂಗಲ್ಸ್ಗೆ, ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ಗೆ ರೇಷಿಯೋ ಕಾನ್ಸ್ಟೆಂಟ್ ಇರುತ್ತೆ ಅಂತ. 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಕಾಸ್ ದೃಷ್ಟಿ ಬಟ್ಟು ಇಟ್ಬಿಡೋಣ. ದೃಷ್ಟಿ ಬಟ್ಟು ಏನು ಇಂಡಿಕೇಟ್ ಮಾಡುತ್ತೆ? ಡಿಗ್ರಿ ಗುರು.
ಡಿಗ್ರಿ ಅಂದರೆ ಏನು ಅಂತೆಲ್ಲ ಕೇಳಬಾರ್ದು ಇವಾಗ. ಆ್ಯಂಗಲ್ನ ಮೆಜರ್ ಮಾಡೋಕ್ಕಿರೋ ಯೂನಿಟ್ ಅದು. ಓಕೆನಾ? ಏನು ಗುರು ಬರೀ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿಗೆ ತಗೊತಿದ್ಯಾ, ಬೇರೆ ಯಾವುದು ಡಿಗ್ರಿಗೆ ವ್ಯಾಲ್ಯೂ ಇಲ್ವಾ ಅಂದರೆ ನೋ, ಖಂಡಿತ ಇದೆ. 0 ಡಿಗ್ರಿಯಿಂದ ನೋಡಿ, ಇಲ್ಲಿ 0 ಡಿಗ್ರಿಯಿಂದ 90 ಡಿಗ್ರಿವರೆಗೂ ನೀವು ಯಾವ ಆ್ಯಂಗಲ್ ತಗೊಂಡ್ರು ಅದಕ್ಕೆ ವ್ಯಾಲ್ಯೂ ಇದೆ. ಬಟ್ ನಿಮ್ಗೆ ಯಾಕೆ ಬರೀ ಇಷ್ಟೇ ಕೊಟ್ಟಿದ್ದಾರೆ ಅಂದರೆ, ನೀವು ಇನ್ನೂ ಈಗ ತಾನೇ ಅಂಬೆಗಾಲು ಇಡ್ತಿದ್ದೀರ ಟ್ರಿಗ್ನೋಮೆಟ್ರಿ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ಯೂಸ್ ಆಗಲಿ ಅಂತ ಮಾತ್ರ ಇಷ್ಟೇ ಕೊಟ್ಟಿದ್ದಾರೆ. ನೀವು ಅಕಸ್ಮಾತ್ ಸೈನ್ ಕಾಸ್ 37 ಡಿಗ್ರಿಗೂ ವ್ಯಾಲ್ಯೂ ಇದೆ, ಬಟ್ ಅದು ಕಾಂಪ್ಲಿಕೇಟ್ ವ್ಯಾಲ್ಯೂ ಬರುತ್ತೆ ಸ್ವಲ್ಪ. ಅದನ್ನು ಯೂಸ್ ಮಾಡ್ಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ, ಲೆಕ್ಕ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಅಷ್ಟೇ ಇದು ಸ್ಟ್ಯಾಂಡರ್ಡ್ ಆ್ಯಂಗಲ್ಸಿಗೆ ರೇಷಿಯೋ ಕೊಟ್ಟಿದ್ದಾರೆ. ಬೇರೆ ಇನ್ಯಾವುದೇ ದೃಷ್ಟಿ ಇಲ್ಲ. 0ಇಂದ 90 ಡಿಗ್ರಿವರೆಗೂ ನೀವು ಯಾವ ಆ್ಯಂಗಲ್ 47 ತಗೊಂಡ್ರು ಅದಕ್ಕೂ ಇದೆ ವ್ಯಾಲ್ಯೂ. ಸೊ ಇವಾಗ ನಮ್ಗೆ ಅದೆಲ್ಲ ಬೇಡ, ನೀವು ಅದನ್ನು ಆಮೇಲೆ ಗೂಗಲ್ ಮಾಡ್ಕೊಂಡು ನಿಧಾನಕ್ಕೆ ನೋಡ್ಕೊಳ್ಳಿ. ಈಗ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಏನಿದೆ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರೋದು ಅಥವಾ ನೀವು ಫ್ರೀಕ್ವೆಂಟ್ಲಿ ಯೂಸ್ ಮಾಡೋದು ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನೋಡಿ, ಕಾಸ್ 0 ಡಿಗ್ರಿ ಅಂದರೆ ತೀಟಾ ಏನಾದರೂ 0 ಡಿಗ್ರಿ ಇತ್ತು ಅಂದರೆ ಕಾಸ್ ತೀಟಾ ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಅಂದರೆ 1 ಆಗುತ್ತೆ. ಸರಿನಾ? ಅದೇ ಥರ 30 ಡಿಗ್ರಿ ಇತ್ತು ಅಂದರೆ ಗುರು √3/2 ಆಗುತ್ತೆ ಗುರು. ಏನು √3/2? ಇನ್ನೊಂದು ಸತಿ ಏನು √3/2 ಅಂದರೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಕೇಳಿ. ಸೊ ಕಾಸ್ ಥೀಟಾದ ರೇಷಿಯೋ ನಿಮಗೆ ಗೊತ್ತು ನೋಡಿ, ಅಡ್ಜಸೆಂಟ್ ಸೈಡ್ ಬೈ ಹೈಪಾಟಿನ್ಯೂಸ್, ಆಪೋಸಿಟ್ ಸೈನ್ ಥೀಟಾ ಬಂದ್ಬಿಟ್ಟು ಆಪೋಸಿಟ್ ಬೈ ಹೈಪಾಟಿನ್ಯೂಸ್, ಅಡ್ಜಸೆಂಟ್ ಬೈ ಹೈಪಾಟಿನ್ಯೂಸ್. ಕರೆಕ್ಟಾ? opposite by hypotenuse, opposite adjacent by hypotenuse. ಓಕೆನಾ? ನೋಡಿ ನೀಟಾಗಿ ನೋಡಿ. ಸೊ ತೀಟಾ ಏನಾದರೂ 30 ಡಿಗ್ರಿ ಇತ್ತು ಅಂದರೆ, ಅದಾಯ್ತಾ, ಈ ಲೈನ್ ಇದೆಯಲ್ಲ ಇದು 30 ಡಿಗ್ರಿ ಇತ್ತು ಅಂದರೆ ಇದು ಅಡ್ಜಸೆಂಟ್ ಸೈಡ್ನ OBನ ಹೈಪಾಟಿನ್ಯೂಸಿಂದ ಏನಾದರೂ ಡಿವೈಡ್ ಮಾಡಿದ್ವಿ ಅಂದರೆ ಅದ್ರ ವ್ಯಾಲ್ಯೂ √3/2 ಬರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ದ ಸರ್ಕಲ್ ಸೈಜ್. ಸರ್ಕಲ್ ಎಷ್ಟೇ ದೊಡ್ಡದಿರಲಿ, ದೊಡ್ಡ ಸರ್ಕಲ್ ಇರಲಿ, ಸಣ್ಣ ಸರ್ಕಲ್ ಇರಲಿ, ಎಷ್ಟೇ ದೊಡ್ಡ ಸರ್ಕಲ್ ತಗೊಳ್ಳಿ, ಎಷ್ಟೇ ಸಣ್ಣ ಸರ್ಕಲ್ ತಗೊಳ್ಳಿ, ಈ ರೇಷಿಯೋ ಸೇಮ್ ಬರುತ್ತೆ. ಯಾವಾಗ ತೀಟಾ 30 ಡಿಗ್ರಿ ಇತ್ತು ಅಂದರೆ ರೇಷಿಯೋ √3/2ನೇ ಬರುತ್ತೆ. ಬೇಕಾದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. 3 ಸೆಂಟಿಮೀಟ್ರ್ ಒಂದು ಸರ್ಕಲ್, 4 ಸೆಂಟಿಮೀಟ್ರ್, 5 ಸೆಂಟಿಮೀಟ್ರ್ ಒಂದು ಸರ್ಕಲ್ ಹಾಕ್ಕೊಂಡು, ಈ ಥರ ಒಂದು ಟ್ರಯಾಂಗಲ್ ಹಾಕ್ಕೊಂಡು 30 ಡಿಗ್ರಿಗೆ ಒಂದು ಲೈನ್ ಹಾಕ್ಕೊಂಡು, ಆವಾಗ ನೀವು ಕ್ಯಾಲ್ಕುಲೇಟ್ ಮಾಡಿ. ಇದನ್ನು ಸ್ಕೇಲ್ ಇಟ್ಕೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿ, ಡಿವೈಡ್ ಮಾಡಿ ನೋಡಿ, ನಿಮಗೆ √3/2ನೇ ಬರುತ್ತೆ. ಸೊ ಇದು ಬೇಸಿಕಲಿ ಕಾಸ್ 30 ಅಂದರೆ. ಅದೇ ಥರ ತೀಟಾ ಏನಾದರೂ 45 ಡಿಗ್ರಿ ಇತ್ತು ಅಂತ ಅಂದ್ಕೊಳ್ಳಿ, ಆವಾಗ ಈ OBನ OAಯಿಂದ ಡಿವೈಡ್ ಮಾಡಿದಾಗ, OB ಅಂದರೆ ಅಡ್ಜಸೆಂಟ್ ಸೈಡ್ ಅಂದರೆ ಪಾರ್ಶ್ವಬಾಹು, OA ಅನ್ನೋದು ವಿಕರ್ಣ. ಓಕೆನಾ? OBಯಿಂದ OAನ ಡಿವೈಡ್ ಮಾಡಿದ್ರೆ, OBನ OAಯಿಂದ ಡಿವೈಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ 1/√2 ಬರುತ್ತೆ. ಸೊ 1/√2. ಅದೇ ತೀಟಾ ಏನಾದರೂ 60 ಡಿಗ್ರಿ ಇತ್ತು ಅಂದರೆ ಗುರು 1/2 ಬರುತ್ತೆ ಗುರು. 90 ಡಿಗ್ರಿ ಇತ್ತು ಅಂದರೆ 0 ಬರುತ್ತೆ. ಈ ವ್ಯಾಲ್ಯೂಗಳೆಲ್ಲೋ ಕೇಳ್ದಂಗಿದೆ. ನೀವು ಲಾಸ್ಟ್ ವಿಡಿಯೋ ನೋಡಿದ್ರೆ, ಬೇಸಿಕ್ ಟ್ರಿಗ್ನೋಮೆಟ್ರಿ ಪಾರ್ಟ್ 2 ವಿಡಿಯೋ ನೋಡಿದ್ರೆ ಈ ವ್ಯಾಲ್ಯೂಗಳು ರಿಪೀಟ್ ಆದಂಗೆ ಅನಿಸ್ತಾ ಇರುತ್ತೆ. ಹೌದು, ಇಲ್ಲೊಂದು ಮ್ಯಾಜಿಕ್ ಇದೆ, ತೋರಿಸ್ತೀನಿ ಬನ್ನಿ. ಸೊ ಟೇಬಲ್ ಆಲ್ರೆಡಿ ನನ್ನ ಹತ್ರ ಇದೆ. ನೀವು ಈ ಟೇಬಲ್ ನೋಡೋದಾದರೆ ನೋಡಿ, ಕಾಸ್ 0 ಡಿಗ್ರಿ ಅಂದರೆ ಅದರ ವ್ಯಾಲ್ಯೂ 1, 30 ಡಿಗ್ರಿ ಇದ್ರೆ √3/2, 45 ಡಿಗ್ರಿ ಇದ್ರೆ 1/√2, 60 ಡಿಗ್ರಿ ಇದ್ರೆ 1/2, 90 ಡಿಗ್ರಿ 0. ಸೊ ಇಲ್ಲಿ ಮ್ಯಾಜಿಕ್ ತೋರಿಸ್ತೀನಿ ಅಂದರೆ, ಏನು ಮ್ಯಾಜಿಕ್ ಅಂದರೆ, ಒಂದು ಸತಿ ಸೈನ್ ಥೀಟಾನ ಇಲ್ಲಿಂದ ಓದ್ಕೊಂಡೋಗಿ, ಈ ಸೈಡಿಂದ ಲೆಫ್ಟಿಂದ ರೈಟಿಗೆ ಓದ್ಕೊಂಡೋಗಿ 0, 1/2, 1/√2, √3/2, 1. ಅದೇ ಉಲ್ಟಾ ಓದ್ಕೊಂಬನ್ನಿ, 1, √3/2, 1/2, 1/√2, 1/2, 0.
ಗುರು ಏನೂ ಇಲ್ಲ, ಸಿಂಪಲ್ಲು. ಸೈನ್ ತೀಟಾನ ಉಲ್ಟಾ ಬರ್ಕೊಂಬಂದ್ಬಿಟ್ರೆ ಕಾಸ್ ತೀಟಾ ವ್ಯಾಲ್ಯೂಗಳು ಬಂದ್ಬಿಡುತ್ತೆ. ನಿಮ್ಗೆ ರಿಮೆಂಬರ್ ಅಂದರೆ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ವೇ ಏನಿಲ್ಲ. ಸೈನ್ ತೀಟಾ ಒಂದು ಕಲ್ತ್ಕೊಂಡ್ರೆ ಸಾಕು, ನಿಮಗೆ ಕಾಸ್ ತೀಟಾನು ಬಂದ್ಬಿಡ್ತು. ಅದನ್ನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೈನ್ ತೀಟಾನ ಉಲ್ಟಾ ಬರೆದ್ರೆ ಅದೇ ಕಾಸ್ ತೀಟಾ, ಅಷ್ಟೇ ಸಿಂಪಲ್. ಸೊ ಇದು ಕಾಸ್ ತೀಟಾದ ವಿಡಿಯೋ ಆಗಿತ್ತು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕಾಸ್ ಅಂದರೆ ಏನು, ಹೆಂಗೆ ಬಂತು, ಆ್ಯಂಡ್ ಈ ರೇಷೋ, ಈ ವ್ಯಾಲ್ಯೂಗಳು ಎಲ್ಲ ಏನು, ವ್ಯಾಲ್ಯೂಗಳನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕಾಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ಈ ಕಾಸ್ ತೀಟಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಟ್ಯಾನ್ ತೀಟಾ ಬಗ್ಗೆ ಹೇಳ್ಕೊಡ್ತೀನಿ. ಟ್ಯಾನ್ ಅಂದರೆ ಏನು, ಹೆಂಗೆ ಹೆಸರು ಬಂತು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ.